ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಪಪ್ಪಾಯ ಪ್ಯೂರಿ ತಗೊಂಡು ಅದರಿಂದ ಕೋಲ್ಡ್ ಪ್ರೊಸೆಸ್ ಸೋಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿತ್ ಮೆಷರ್ಮೆಂಟು ಕೂಡ ನಾನು ನಿಮಗೆ ಹಾಕಿರ್ತೀನಿ, ನೀವು ಕೂಡ ನೋಡಿಕೊಂಡು ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಆಯಿಲ್ಲು ಮತ್ತು ಶಿಯಾ ಬಟರ್ನ ತಗೊಂಡು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಅದು ಪಪ್ಪಾಯ ಪ್ಯೂರಿ ಅಂದರೆ ವಾಟರ್ ಎಷ್ಟು ತಗೋಬೇಕು, ಪ್ಯೂರಿ ಎಷ್ಟು ತಗೋಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ. ನೀವೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸೋಪ್ನ ನೀವು ಮನೆಯಲ್ಲಿ ಮಾಡಿಕೊಂಡು ಬಳಸ್ಕೋಬೋದು. ಸೊ ಇಲ್ಲಿ ನಾನು ಆಯಿಲ್ನ ಮೆಷರ್ ಮಾಡಿ ಫಸ್ಟೇ ಇಟ್ಕೊಂಡಿದ್ದೀನಿ. ಅದರ ಮೆಷರ್ಮೆಂಟು ಮುಂದೆ ನಿಮಗೆ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಸೊ ಒಂದ್ಸತಿ ನಾನು ಆಯಿಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಶಿಯಾ ಬಟರ್ ಎಲ್ಲ ನೀಟಾಗಿ ಅದು ಆಯಿಲಲ್ಲಿ ಬ್ಲೆಂಡ್ ಆದಮೇಲೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ವಾಟರು ಪ್ಯೂರಿ ಎರಡು ಅರ್ಧ ಅರ್ಧ ಪ್ರಮಾಣ ತಗೊಂಡಿದ್ದೀನಿ. ಈಗ ಬಂದ್ಬಿಟ್ಟು ವಾಟರ್ ಬಂದ್ಬಿಟ್ಟು 195 ಗ್ರಾಮ್ ಇದೆ ಅಂತ ಅಂದರೆ 100 ಗ್ರಾಮ್ ವಾಟರು, 95 ಗ್ರಾಮು ಪಪ್ಪಾಯ ಪ್ಯೂರಿ ಅಂದರೆ ಹಣ್ಣನ್ನ ತಗೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿರೋವಂಥ ಪ್ಯೂರಿ. ಅದು ಅರ್ಧ ನೀರು ಅರ್ಧ ಪ್ಯೂರಿ ತಗೊಂಡು ಮಾಡ್ತಾ ಇರೋದು. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಸೊ 200 ಗ್ರಾಮ್ ತಗೊತೀರಾ ಅಂತಂದರೆ 100 ಗ್ರಾಮು ಪ್ಯೂರಿ, 100 ಗ್ರಾಮು ಡಿ ಎಮ್ ವಾಟರು. ಸೊ ಆ ಥರ ತಗೊಂಡು ಮಾಡ್ಕೋಬೋದು. ಆ ಪ್ಯೂರಿನೆಲ್ಲ ನಾನಿಲ್ಲಿ ಒಂದ್ಸತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಲೈ ಸೊಲ್ಯೂಷನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಕಾಸ್ಟಿಕ್ ಸೋಡಾನ ಡಿ ಎಮ್ ವಾಟರ್ಗೆ ಹಾಕ್ಕೊಂಡು ಅದನ್ನು ಒಂದ್ಸತಿ ಸೋಸ್ಕೊತೀನಿ. ಇದು ಹಾಕ್ಕೋಬೇಕಾದ್ರೆ ಯಾವಾಗಲೂ ಮಾಸ್ಕು, ಗ್ಲೌಸ್ ಹಾಕ್ಕೊಳ್ಳಿ, ಕೇರ್ಫುಲ್ಲಾಗಿ ಮಾಡಿ. ಮತ್ತು ಇದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕಾದ್ರೆ ಹಾಕ್ಕೊಳ್ಳಿ, ಅಂದರೆ ಅದು ಫುಲ್ ತಣ್ಣಗಾಗಿರಬೇಕು ನೀರು. ಸೊ ಅಂಥ ಟೈಮಲ್ಲಿ ಅದನ್ನು ನೀವು ಹಾಕ್ಕೋಬೇಕು. ಮೊದಲೇ ಮಾಡಿ ಇಟ್ಕೊಂಡು ಆಮೇಲೆ ನೀವು ಬಳಸಬೇಕು. ಬಿಕಾಸ್ ಇದು ಕೋಲ್ಡ್ ಪ್ರೊಸೆಸ್ ಸೋಪ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಯಾವುದು ಜಾಸ್ತಿ ಬಿಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದ್ಸತಿ ನೀಟಾಗಿ ಬ್ಲೆಂಡ್ ಮಾಡಿ. ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತಂದರೆ ಮೈಸೂರು ಪಾಕ್ ಥರ ಅನಿಸುತ್ತೆ ನಿಮಗೆ ಮೋಲ್ಡ್ಗೆ ಹಾಕಿದಾಗ. ನೋಡಿ, ಮೇಲ್ಗಡೆ ನಾನು ನಿಮಗೆ ಮೆಷರ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಸೇಮ್ ಮೆಷರ್ಮೆಂಟಲ್ಲಿ ನೀವು ಮಾಡ್ಕೋಬೋದು. ಅದು ಬ್ಲೆಂಡ್ ಎಲ್ಲ ಆಯಿತು ಅಂತ ಅಂದಮೇಲೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ಇದೆ ಆ ಎಸೆನ್ಷಿಯಲ್ ಆಯಿಲ್ನ ನೀವು ಇಲ್ಲಿ ಬಳಕೆ ಮಾಡ್ಬೋದು. ಸೊ ಬೇರೆ ಏನು ಇಂಗ್ರೀಡಿಯೆಂಟ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ, ಜಸ್ಟ್ ಪ್ಯೂರಿಯಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋಯಿಂಗಿಗೆಲ್ಲ ಸೂಪರಾಗಿರುತ್ತೆ. ಬಾರ್ ಕೂಡ ಲಾಸ್ಟ್ ಟೈಮ್ ಒಂದ್ಸತಿ ನಾನು ಮಾಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ನಾನು ವಿತ್ ರೆಸಿಪಿ ನಿಮಗೆ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮು ತುಂಬ ಜನ ಕೇಳ್ತಿದ್ರು ರೆಸಿಪಿ ಹಾಕಿ ಅಂತ. ಸೊ ಈ ವಿಡಿಯೋದಲ್ಲಿ ರೆಸಿಪಿ ಹಾಕಿದ್ದೀನಿ. ಈಗ ಇದು ಟ್ರೇಸ್ ಬರಲಿ. ಸೊ ಅಲ್ಲಿವರೆಗೂ ಒಂದ್ಸತಿ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆ ಅಂತಂದರೆ ತುಂಬ ಬ್ಲೆಂಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಎಸೆನ್ಷಿಯಲ್ ಆಯಿಲ್ ಹಾಕಿದ್ಮೇಲೆ ಬೇಗ ಟ್ರೇಸ್ ಆಗಿಬಿಡುತ್ತೆ, ಆಮೇಲೆ ಮೋಲ್ಡ್ಗೆ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಸ್ಪ್ಯಾಚುಲಾದಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು, ಇದು 1.5 kg ಮೋಲ್ಡು. ಸೊ ಆ ಮೋಲ್ಡ್ಗೆ ಹಾಕೋತಿದ್ದೀನಿ. ನಿಮಗೆ 1 kg ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದರಲ್ಲೆಲ್ಲ ಆಫ್ ಮಾಡ್ಕೊಳ್ಳಿ. ಅಂದರೆ ಕಡಿಮೆ ಕ್ವಾಂಟಿಟಿ ತಗೊಂಡು ಕೂಡ ನಿಮಗೆ ಸ್ಟಾರ್ಟಿಂಗ್ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ ಯಾರಿಗೆಲ್ಲ ಬ್ರೈಟ್ನೆಸ್ ಬೇಕು ಅಂಥವರು ಪಪಾಯದು ಸೋಪ್ ಯೂಸ್ ಮಾಡ್ಬೋದು. ಮತ್ತು ಕಲೆಗಳೆಲ್ಲ ಹೋಗುತ್ತೆ, ಸ್ಕಿನ್ನು ಬ್ರೈಟ್ ಆಗಿರುತ್ತೆ, ಟ್ಯಾನ್ ಕೂಡ ಪಪಾಯದಲ್ಲಿ ರಿಮೂವ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ಪಪಾಯ ಸೋಪ್, ಎಸ್ಪೆಷಲಿ ಅದು ಕೋಲ್ಡ್ ಪ್ರೊಸೆಸ್ಸಲ್ಲಿ ಮಾಡಿರೋದು. ನೀವು ಮಾಡಿಕೊಂಡು ಯೂಸ್ ಮಾಡಿ ಮತ್ತು ಶೇರ್ ಮಾಡಿ ಕಂಟೆಂಟ್ನ. ಏಕೆಂತಂದರೆ ಯಾರೂ ಶೇರೇ ಮಾಡ್ತಾ ಇಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವರು ಕೂಡ ನಮ್ಮ ಒಂದು ಚಾನಲ್ ರೀಚ್ ಆದರೆ ನಾವು ಕೂಡ ವಿತ್ ರೆಸಿಪಿ ತುಂಬ ಫಾರ್ಮುಲಾಗಳನ್ನು ಮಾಡಿ ಹಾಕ್ಬೋದು, ವೆರೈಟೀಸು ಮತ್ತು ಸ್ಕಿನ್ ಕೇರು, ಹೇರ್ ಕೇರ್ ಎಲ್ಲ ಮುಂದೆ ಹಾಕ್ತೀನಿ. ಒಂದು ಲೈಕ್ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಅನ್ನಿಸ್ತು ನಿಮಗೆ ವಿಡಿಯೋ ನೋಡಿ ಅಂತ. ನಮಗೂ ಖುಷಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ವಿತ್ ರೆಸಿಪಿ ಹಾಕೋಕ್ಕೆ ನಮಗೂ ಈಸಿ ಆಗುತ್ತೆ. ಕ್ರೀಮ್ ಮಾಡೋದನ್ನು ನೆಕ್ಸ್ಟ್ ಹಾಕಬೇಕಂತ ಇದ್ದೀನಿ. ಸೊ ಸಬ್ಸ್ಕ್ರೈಬರ್ ರೀಚ್ ಆಗಲಿ ಅಂತ ಸ್ವಲ್ಪ ವೆಯ್ಟಿಂಗು. ಸೊ 1000 ಸಬ್ಸ್ಕ್ರೈಬರ್ ಆದಮೇಲೆ ಒಂದು ಫ್ರೀ ಕ್ಲಾಸಸ್ ಕೂಡ ನಾನು ತಗೋತೀನಿ ನಿಮಗೆ ಯೂಟ್ಯೂಬಲ್ಲೇ. ಏನು ಪೇ ಮಾಡಬೇಕಾಗಿರಲ್ಲ. ಲೈಕ್ ಸೋಪ್ ಮೇಕಿಂಗ್ದು ತುಂಬ ಜನ ಮಿಲ್ಟನ್ ಪುಡ್ದು ಕೇಳ್ತಾಯಿದ್ರು. ಸೊ ಅಂಥವ್ರಿಗೆ ಈಸಿ ಆಗಲಿ ಮಾಡೋಕ್ಕೆ ಮನೆಯಲ್ಲಿ ಅಂತ ಒಂದಿನ ಲೈವ್ ಬರೋಣ ಅಂತ ಇದ್ದೀನಿ. ಸೊ 1000 ಸಬ್ಸ್ಕ್ರೈಬರ್ ಆದರೆ ನಾವು ಲೈವ್ ಬಂದು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ. ಆವಾಗ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಜನ ಕಮೆಂಟ್ ಹಾಕ್ತಾರೆ, ವಾಟ್ಸಪ್ಗೆ ಬರ್ತಾರೆ. ಸೊ ಎಲ್ಲರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯೂಟ್ಯೂಬಲ್ಲೇ ಲೈವ್ ಬಂದಾಗ ನೀವು ಏನೇ ಕ್ವಶನ್ಸ್ ಇದ್ದರೂ ಕೇಳಿ ನೀವೇ ಒಂದು ಸ್ವಂತ ಮೆಲ್ಟನ್ ಪೂರ್ ಸೋಪ್ನ ಮಾಡ್ಕೊಳ್ಬೋದು. ಸೊ ಈಗ ನೋಡಿ, ಆಫ್ಟರ್ ಕ್ಯೂರಿಂಗ್ ಆದಮೇಲೆ ಕಲರ್ ಅದು ಶೇಡ್ ಆಗಿದೆ. ಇದನ್ನು ಕಟ್ ಮಾಡಿ 45 ಡೇಸ್ ಕ್ಯೂರಿಂಗಿಗೆ ಇಟ್ಟು ಅದಾದಮೇಲೆ ನೀವು ಈ ಸೋಪನ್ನು ಆರಾಮಾಗಿ ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವನ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನೀವು ಈ ಕೋಲ್ಡ್ ಪ್ರೊಸೆಸ್ ಸೋಪನ್ನು ಬಳಸ್ಬೋದು. ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸು, ಕಲರಿಂಗು ಏನೂ ಯೂಸ್ ಮಾಡಿಲ್ಲ.
ನ್ಯಾಚುರಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಏನು ಅನ್ನಿಸ್ತು ಕಮೆಂಟ್ ಹಾಕಿ. 1000 ಸಬ್ಸ್ಕ್ರೈಬರ್ ರೀಚ್ ಆದಮೇಲೆ ಒಂದು ಫ್ರೀ ಸೆಷನ್ ಇರುತ್ತೆ ಲೈವ್. ಸೊ ಭಾಗವಹಿಸಿ. ಥ್ಯಾಂಕ್ ಯು.